ಈಗ ಆ ಲಿರಿಕ್ಸ್ ಎಲ್ಲ ನೋಡಿದ್ವಿ, ಆದರೆ ಬರೆಯುವಂಥ ಲಿರಿಕ್ಸು ಪ್ರತಿಯೊಂದು ಹಿಟ್ಕೊಡೋದು ನಮ್ಮ ವಿ ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಒಂದೆರಡು ಮಾತುಗಳು. ಸರ್, ನೀವು ಬರೆದಿರೋಂಥ ಹಾಡುಗಳೆಲ್ಲ ನಮ್ಮಲ್ಲೂ ಟ್ರೆಂಡಿಂಗು, ಜನ ಕೇಳ್ತಾನೆ ಇರ್ತಾರೆ. ದ್ವಾಪರ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗು, ಅದನ್ನು ನಮ್ಮ ಪಬ್ಲಿಕ್ ಮ್ಯೂಸಿಕಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಹಾಕಿದ್ದು. ಸೊ ಸಂಗೀತದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಮುಕುಂದ ಮುರಾರಿ. ಮೊದಲಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ವಿಶೇಷವಾಗಿ ಕನ್ನಡ ಚಿತ್ರರಂಗದ ಪರವಾಗಿ, ಕನ್ನಡ ಚಿತ್ರ ಗೀತೆಗಳ ರಚನೆಕಾರರು, ಸಂಗೀತ ನಿರ್ದೇಶಕರುಗಳ ಪರವಾಗಿ ಪಬ್ಲಿಕ್ ಮ್ಯೂಸಿಕ್ಗೆ ದಶೋತ್ಸವದ ಶುಭಾಶಯಗಳು, ಅಭಿನಂದನೆಗಳು. 10 ವರ್ಷ ಆಗೋಯ್ತು ಅಂದರೆ ಅದು ಆರಂಭದ ದಿವಸ ನಾನು ನೋಡಿದ್ದೆ. ಅಲ್ಲಿಂದ ಆಗಾಗ ಸಾಧ್ಯ ಆದಾಗಲೆಲ್ಲ ಚಾನಲ್ ನೋಡ್ತಾ ಬಂದಿದ್ದೆ. ಅಂದರೆ ಎಷ್ಟು ಕಷ್ಟ ಇದೆ ಹಾಡುಗಳನ್ನು ಸತತವಾಗಿ ಜನನ ಎಂಗೇಜ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದೇ ಹಾಡು ಅಂತ ಜನ ಬೋರ್ ಆಗುವ ಸಾಧ್ಯತೆಯೂ ಇರುತ್ತೆ. ಆದರೆ ಅದನ್ನು ಎಂಗೇಜ್ ಮಾಡ್ಕೊಂಡು ಬಂದು 10 ವರ್ಷ ದಾಟಿದ್ದಾರೆ. ಅದಕ್ಕೆ ಮೊದಲಿಗೆ ಎಲ್ರಿಗೂ, ಇಡೀ ಸಿಬ್ಬಂದಿಗೂ ಕೂಡ ಅಭಿನಂದನೆಗಳು, ಶುಭವಾಗಲಿ. ಇದು ಇಲ್ಲಿ UAE ಉತ್ಸವ ಕೂಡ ಆಗ್ತಾಯಿದೆ ದಶೋತ್ಸವದ ಜೊತೆ. ನನಗೆ ವಿಶೇಷವಾಗಿ ಉಪ್ಪಿ ಸರ್ ಅವರ ನಿಮ್ಮ ಉತ್ಸವ ಅಂತ ಕರೆಕ್ಟ್. ನೀವು ಪ್ರಚಾರಕ್ಕೆ ಇದ್ದೀರಿ ಅಂತ ಈಗ ಇಲ್ಲ, ನನಗೆ ಮನೋಹರ್ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಅಥವಾ ನನ್ನ ಅತ್ಯಂತ ಪ್ರೀತಿಸೋ ದೀರ್ಘಕಾಲದ ಪರಿಚಯ ಇರೋ ಕಾರಣಕ್ಕೆ ನಾನು ಉಪೇಂದ್ರದಕ್ಕೆ ಹೇಳ್ತಿದ್ದೀನಿ ಅನ್ಕೋಬಿಡಿ. ನಾನು ಈ ಮಾತುಗಳನ್ನು ಬೇರೆ ಹೀರೋಗಳು ಮತ್ತು ಬೇರೆ ಪ್ರೊಡ್ಯೂಸರ್ಗಳಿದ್ದಾಗಲೂ ಅವ್ರಿಗೂ ಇದೇ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ಯಾಕೆ ಹೇಳ್ತೀನಿ ಅಂತ ಹೇಳಿಬಿಡ್ತೀನಿ. ಇದಕ್ಕೆ ವಿಚಾರ, ನಾವು ಯಾವುದೋ 1 ವರ್ಷದ ಇದೇ ಥರದ ಪಬ್ಲಿಕ್ ಮ್ಯೂಸಿಕ್ಕಿನ ಸೆಲೆಬ್ರೇಷನ್ ಇಯರ್ನಲ್ಲಿ ನಮ್ಮ ಈ ಕಾಂತಾರ ರಿಲೀಸ್ ಆಗಿರಲಿಲ್ಲ. ಅದು ರಿಲೀಸ್ ಆಗಿರಲಿಲ್ಲ. ಇಲ್ಲೇ ಅದರ ಪ್ರಸ್ತಾಪಗಳು ನಡೆದಿದ್ದು ಇದೇ ಥರದ ನಮ್ಮ ಆ್ಯನ್ಯುಯಲ್ ಮ್ಯೂಸಿಕ್ ಇದರಲ್ಲಿ. KGFದು ಅಷ್ಟೇ. ಅದು ಅಂದರೆ ನನಗೊಂದು ಬಿಲೀಫ್ ಇದೆ, ಇದು ತುಂಬ ಪವಿತ್ರವಾದಂತಹ ದಿನದ ನಡೆಯುವಂಥ ಕಾರ್ಯ ಇದು ಅಂತ. ಹಂಗಾಗಿ ಆವತ್ತಿನ ಏನೇನು ಪ್ರಸ್ತಾಪ ಮಾಡ್ತೀವಿ ಅದಕ್ಕೆ ಸಕ್ಸಸ್ಸಿಗೆ ಮೋಸನೇ ಇಲ್ಲ ಅಂತ ನನ್ನ ಬಿಲೀಫ್. ಹಾಗೆ ಆಗ್ಬೇಕು. ಹಾಗೆಂದು ಮಾತ್ರಕ್ಕೆ ಮುಂದಿನ ವರ್ಷಕ್ಕೆ ಇನ್ನೊಂದು ಬರ್ಬೋದು. ವಿ ವಿಲ್ ಡೂ ಇಟ್. ಕರೆಕ್ಟ್. ಮತ್ತು ಕನ್ನಡದ ಸಿನಿಮಾ ಅನ್ನೋದಕ್ಕೆ ಸದಾ ಪಬ್ಲಿಕ್ TV ಮತ್ತು ಪಬ್ಲಿಕ್ ಮ್ಯೂಸಿಕ್ ಬೆಂಬಲ ನಾವು ನೋಡ್ತಾನೆ ಇರ್ತೀವಿ. ಇನ್ನು ನಾನು ಉಪಿ ಸರ್ ಅವರ ಓಂ ಸಿನಿಮಾ ಆಗ್ಬೋದು, ಉಪೇಂದ್ರ ಈ ಸಿನಿಮಾಗಳನ್ನು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದವನು. ನನಗೆ ಈ AI ಬಂದಮೇಲೆ UIನ ಇವರು AI ಇಲ್ಲದ ಕಾಲದಲ್ಲೇ ಹೀಗೆಲ್ಲ ಯೋಚನೆ ಮಾಡ್ತಿದ್ರಲ್ಲ, ಈ AI ಬಂದರೆ ಇನ್ನೇನೆಲ್ಲ ಸಾಹಸಗಳನ್ನು ಮಾಡ್ತಾರೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್ UIಗೆ. ನನ್ನ ಹಾಗೆ ಕೋಟ್ಯಾಂತರ ಜನ ಕಾಯ್ತಿದ್ದಾರೆ. ಸಿನಿಮಾಗೆ ತುಂಬ ದೊಡ್ಡ ಯಶಸ್ಸಾಗುತ್ತೆ ಅಂತ ಈಗಾಗಲೇ ರಂಗಣ್ಣವರು ಅವರ ಶಕುನದ ಮೂಲಕ ಹೇಳಿಬಿಟ್ಟಿದ್ದಾರೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಇನ್ನು ಹಾಡುಗಳ ಬಗ್ಗೆ ಹೇಳ್ತಿದ್ರೆ, ದ್ವಾಪರ ಅದೇ ಸಕ್ಸಸ್ ಹ್ಯಾಪನ್ಸ್ ಅಂತ ನಾವೇನು ಮಾಡೋದೇನಿಲ್ಲ. ಪ್ರತಿ ಹಾಡನ್ನು ಭಾಳ ಬದ್ಧತೆಯಿಂದ, ಶ್ರದ್ಧೆಯಿಂದ ಎಲ್ಲರೂ ಅಷ್ಟೇ, ಎಲ್ಲ ಕವಿಗಳು ಮತ್ತು ಸಂಗೀತ ನಿರ್ದೇಶಕರುಗಳು ಅದೇ ಕೆಲಸ ಮಾಡ್ತಾರೆ. ಅದು ಜನ ಯಾವಾಗ ಯಾವುದನ್ನು ತಗೋತಾರೆ ಗೊತ್ತಿಲ್ಲ. ಹಾಗೆ ಅಷ್ಟೇ ದ್ವಾಪರ ಹಾಡು ಕೂಡ ಅಷ್ಟೇ ದೊಡ್ಡ ಯಶಸ್ಸನ್ನು ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ರಂಗಣ್ಣವರು ಇದ್ದಾರೆ, ಒಂದು ಮಾತು ಹೇಳಬೇಕು. ನಾನು ಮೊನ್ನೆ ಒಂದು ವೇದಿಕೆಯಲ್ಲಿ, ಇದೇ ದ್ವಾಪರದ ಹಾಡಿನ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ದೆ. ಮಾಧ್ಯಮಗಳು ಕನ್ನಡ ಗೀತ ರಚನೆಕಾರರ ಹೆಸರುಗಳನ್ನು ಹೇಳುವಲ್ಲಿ ಅಥವಾ ಹಾಕುವಲ್ಲಿ ಸ್ವಲ್ಪ ಹಿಂದುಳಿದಿದ್ದಾವೆ. ಎಲ್ಲ ಮಾಧ್ಯಮಗಳು ಅಂತ ಹೇಳ್ತಿಲ್ಲ, ಬಹುತೇಕ ಮಾಧ್ಯಮಗಳು. ಅದನ್ನು ಈ ವೇದಿಕೆಯನ್ನು ಬಳಸ್ಕೋತಾ ಇದ್ದೀನಿ, ಅನ್ಯತಾ ಭಾವಿಸಬಾರ್ದು ರಂಗಣ್ಣ ಸರ್. ಏನಂದರೆ, ತಮ್ಮ ಹೆಸರನ್ನ 100 ಸಲ ಹೇಳ್ಕೊತಾರೆ ಕೆಲವು ಖಾಸಗಿ ವಾಹಿನಿಗಳಲ್ಲಿ.
ನಾನು 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 ಅಂತ ಅವ್ರ ಹೆಸರು 100 ಸಲ ಹೇಳ್ಕೊತಾರೆ. ಆ ಹಾಡನ್ನು ರಚಿಸಿದವ್ರ ಹೆಸರಿರೋದಿಲ್ಲ, ಯಾವುದೋ ಅದರ ಗಾಯಕರ ಹೆಸರು 100 ಸಲ ಹೇಳ್ತಾರೆ. ಹೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದೆಲ್ಲದರ ಜೊತೆ ಒಂದು ಸಲನಾದರೂ ರಚನೆಕಾರರ ಹೆಸರು ಹೇಳಿ ಅಂತ. ಸೊ ವಿಜುವಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಸಂಗೀತ ನಿರ್ದೇಶಕರ ಹೆಸರು ಹಾಕ್ತಾರೆ, ಕೆಲವು ಸಲ ಪಾಪ ಅವರು ಹೆಸರು ಹಾಕೋದಿಲ್ಲ. ಗಾಯಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ, ಸಿಗಲಿ, ಇನ್ನೂ ಹೆಚ್ಚಿಗೆ ಸಿಗಲಿ ಅಂತ ಆಶಿಸ್ತೀನಿ. ಜೊತೆಯಲ್ಲಿ ಅದರ ಆತ್ಮನೇ ಬರಹ. ಯಾವುದೇ ಹಾಡನ್ನು ನಾವು ಗುರುತಿಸುವುದು, ಈಗ ನೀವು ದ್ವಾಪರ ಹಾಡಿಂದ ಅಂತ ಹೇಳಿದ್ರೆ ಹೊರತು, ಅಂದರೆ ಆ ಪದದಿಂದಲೇ ಆ ಹಾಡಿಗೆ ಗುರುತು, ಅದೇ ಅಡ್ರೆಸ್ಸು. ಸೊ ಅಡ್ರೆಸ್ಸನ್ನು ನೀವು ಅಡ್ರೆಸ್ ಮಾಡಿ ಅಂತ ಬೇರೆ ಮಾಧ್ಯಮಗಳಿಗೂ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್.